Hello everyone, welcome back to my channel Easy English Guru. ಕರ್ನಾಟಕ ಸರ್ಕಾರ ಶಿಕ್ಷಣ ಇಲಾಖೆಯಿಂದ ದ್ವಿತೀಯ PUCಗೆ ಸಂಬಂಧಿಸಿದಂತೆ 3 ಮಾದರಿಯ ಪ್ರಶ್ನೆ ಪತ್ರಿಕೆಗಳನ್ನು ಈಗಾಗಲೇ ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ. ರೀಸೆಂಟಾಗಿ ನಡೆದಂಥ ಪ್ರಿಪ್ರೇಟರಿ ಎಕ್ಸಾಮಲ್ಲಿ ಈ 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಕ್ವಶನ್ಸ್ಗಳು ರಿಪೀಟ್ ಆಗಿವೆ. ಅದೇ ರೀತಿ ಎನ್ಯುವಲಲ್ಲಿ ಕೂಡ ಈ 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಕ್ವಶನ್ಸ್ಗಳು ರಿಪೀಟ್ ಆಗುವಂಥ ಚಾನ್ಸಸ್ ಇದೆ. ಸೊ ಹೀಗಾಗಿ ಇವತ್ತಿನ ಕ್ಲಾಸಲ್ಲಿ ದ್ವಿತೀಯ PUC ಇಂಗ್ಲೀಷ್ ಮಾಡಲ್ ಕ್ವಶನ್ ಪೇಪರ್ 1ನಲ್ಲಿರುವಂತಹ ಮಲ್ಟಿಪಲ್ ಚಾಯ್ಸನ್ನು ಡಿಸ್ಕಸ್ ಮಾಡೋಣ. ನಾನೀಗಾಗಲೇ 3 ಮಾಡಲ್ಸನ್ನು ಸಾಲ್ವ್ ಮಾಡಿದ್ದೀನಿ. ಸೊ ಇವತ್ತಿನ ಕ್ಲಾಸಲ್ಲಿ ನಮ್ಮ ಮೊದಲನೇ ಮಾಡಲ್ ಬಗ್ಗೆ ನಾನು ಇವತ್ತು ಡಿಸ್ಕಸ್ ಮಾಡ್ತಾಯಿದ್ದೀನಿ. ಫಸ್ಟ್ ಮೇನ್ MCQ ಕ್ವಶನ್ಸ್. ಜೂಲಿಯಟ್ ಡಸ್ ನಾಟ್ ಡಿಸ್ಕ್ರೈಬ್ ದ ನೈಟ್ ಆ್ಯಸ್. ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ಆಪ್ಷನ್ ಎ ಗ್ಯಾರಿಶ್, ಆಪ್ಷನ್ ಬಿ ಲವಿಂಗ್, ಆಪ್ಷನ್ ಸಿ ಜೆಂಟಲ್, ಆಪ್ಷನ್ ಡಿ ಬ್ಲ್ಯಾಕ್ ಬ್ರೋಡ್. ಹಾಗಾದರೆ ಜೂಲಿಯಟ್ ಡಸ್ ನಾಟ್ ಡಿಸ್ಕ್ರೈಬ್ ದ ನೈಟ್ ಆ್ಯಸ್ ಗ್ಯಾರಿಶ್. ಸೊ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಯಾಕಂದರೆ ಜೂಲಿಯಟ್ ಡಿಸ್ಕ್ರೈಬ್ಸ್ ದಿ ನೈಟ್ ಆ್ಯಸ್ ಲವಿಂಗ್, ಜೆಂಟಲ್, ಬ್ಲ್ಯಾಕ್ ಬ್ರೋಡ್. ಸೊ ಜೂಲಿಯಟ್ ಗ್ಯಾರಿಶ್ ಅಂತಂದು ಡಿಸ್ಕ್ರೈಬ್ ಮಾಡೋದಿಲ್ಲ. ಓಕೆನಾ? ಸೆಕೆಂಡ್ ಒಂದು ಕ್ವಶನ್ ಏನಿದೆ? ಇನ್ ಟು ಡಿಯರ್ ಬ್ಲ್ಯಾಂಕ್ ವಾಸ್ ಇನಿಷಿಯಲ್ ಪನಿಷ್ಮೆಂಟ್ ಗಿವನ್ ಟು ದ ಕ್ರಿಮಿನಲ್. ಹಾಗಾದರೆ 2 ಡಿಯರ್ ಲೆಸನಲ್ಲಿ ಕ್ರಿಮಿನಲ್ಲಿಗೆ ಇನಿಷಿಯಲ್ ಆಗಿ ಕೊಟ್ಟಂಥ ಪನಿಷ್ಮೆಂಟ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ಒನ್ನು ಲೈಫ್ ಇಂಪ್ರಿಸನ್ಮೆಂಟು, ಆಪ್ಷನ್ ಬಿ ಡೆತ್ ಸೆಂಟೆನ್ಸು, ಆಪ್ಷನ್ ಸಿ ಟೆಂಪರರಿ ಸ್ಟೇ ಇನ್ ಲಾಕಪ್, ಆಪ್ಷನ್ ಡಿ ಗ್ರ್ಯಾಂಟ್ ಆಫ್ ಪೆನ್ಷನ್. ಹಾಗಾದರೆ ಕ್ರಿಮಿನಲ್ಲಿಗೆ ಇನಿಷಿಯಲ್ ಆಗಿ ಕೊಟ್ಟಂಥ ಪನಿಷ್ಮೆಂಟ್ ಯಾವುದಂದರೆ ಡೆತ್ ಸೆಂಟೆನ್ಸ್. ಆನ್ಸರ್ ಈಸ್ ದ ಬಿ. ಬಿ ಈಸ್ ದ ರೈಟ್ ಆನ್ಸರ್. ಓಕೆ. ಥರ್ಡ್ ಒನ್ ಕ್ವಶನ್. ಅಕಾರ್ಡಿಂಗ್ ಟು ದ ಸ್ಪೀಕರ್ ಆಫ್ ಆನ್ ಚಿಲ್ಡ್ರನ್, ಲೈಫ್ ಡಸ್ ನಾಟ್ ಟೆರಿ ವಿತ್. ಸೊ ಹಾಗಾದರೆ ಟೆರಿ ಅಂದರೆ ಏನು? ಟೆರಿ ಅಂದರೆ ಒಂದು ಕಡೆ ನಿಲ್ಲು ಅಥವಾ ತಂಗು ಅಂತ ಮೀನಿಂಗ್. ಹಾಗಾದರೆ ಆಪ್ಷನ್ಸ್ ಏನಿದೆ ಅಂತ ನೋಡೋಣ ಇವಾಗ. ಆಪ್ಷನ್ ಎ ಟುಡೇ, ಆಪ್ಷನ್ ಬಿ ಟುಮಾರೋ, ಆಪ್ಷನ್ ಸಿ ಯಸ್ಟರ್ಡೇ, ಆಪ್ಷನ್ ಡಿ ಡೇ ಆಫ್ಟರ್ ಟುಮಾರೋ. ಹಾಗಾದರೆ ಅಕಾರ್ಡಿಂಗ್ ಟು ದ ಸ್ಪೀಕರ್ ಆನ್ ಚಿಲ್ಡ್ರನ್, ಲೈಫ್ ಡಸ್ ನಾಟ್ ಟೆರಿ ವಿತ್ ಯಸ್ಟರ್ಡೇ. ನಿನ್ನೆಯ ದಿನಗಳೊಂದಿಗೆ ಜೀವನ ನಿಲ್ಲುವುದಿಲ್ಲ. ಸೊ ಹೀಗಾಗಿ ಸಿ ಈಸ್ ದ ರೈಟ್ ಆನ್ಸರ್. 4ನೇ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ ಇವಾಗ. ಡೋನಾಲಾರಾ ಎಂಟರ್ಸ್ ದ ಪಾರ್ಕ್ accompanied by the play A Sunny Morning. Option A Johnito, option B God, option C Don Gonzalo, option D Petra. ಸೊ ಹಾಗಾದರೆ ಡೋನಾಲಾರಾ ಪಾರ್ಕಿಗೆ ಯಾರೊಂದಿಗೆ ಬಂದಳು? ಸೊ ಪೆಟ್ರಾ ಜೊತೆಗೆ ಡೋನಾಲಾರಾ ಪಾರ್ಕಿಗೆ ಬರ್ತಾಳೆ. ಸೊ ಹೀಗಾಗಿ ಡಿ ಈಸ್ ದ ರೈಟ್ ಆನ್ಸರ್. 5ನೇ ಕ್ವಶನ್ ಇವಾಗ ನೋಡೋಣ. ಇನ್ ದ ಗಾರ್ಡನರ್, the rivalry between Tammanna and Basavaya started moving from visible to abstract domain when Tammanna thought of. ಸೊ ಆಪ್ಷನ್ಸ್ಗಳನ್ನ ನೋಡೋಣ ಇವಾಗ. ಯಾಕಂದರೆ ಅವರಿಬ್ಬರ ನಡುವೆ ಏನಪ್ಪ ಸಾಕಷ್ಟು ಪೈಪೋಟಿ ಇತ್ತು, ಶತ್ರುತ್ವ ಇತ್ತು. ಸೊ ಹೀಗಾಗಿ ತಮ್ಮಣ್ಣ ಒಂದು ಫೈನಲ್ ಆಗಿ ಏನು ವಿಚಾರ ಮಾಡ್ತಾನೆ? ಯಾರ ವಿರುದ್ಧ? ಬಸವಯ್ಯನ ವಿರುದ್ಧ. ಸೊ ಏನು ಮಾಡ್ತಾನೆ ಅಂದರೆ ಆಪ್ಷನ್ ಎ ಕಾಂಪೋಸಿಂಗ್ ಈಸ್ ಎಕ್ಸ್ಪೀರಿಯನ್ಸಸ್ ಆ್ಯಸ್ ಬ್ಯಾಲೆಡ್ಸ್ ಆ್ಯಂಡ್ ಸಿಂಗಿಂಗ್ them. Option B taking the recourse to the police. Option C taking the case to the court of law. Option D asking some persons to attack ಬಸವಯ್ಯ. ಸೊ ಹಾಗಾದರೆ ತಮ್ಮಣ್ಣ ಏನು ಥಾಟ್ ಮಾಡ್ತಾನಪ್ಪ ಅಂತಂದರೆ ಕಾಂಪೋಸಿಂಗ್ ಇಸ್ ಎಕ್ಸ್ಪೀರಿಯನ್ಸ್ ಆ್ಯಸ್ ಬ್ಯಾಲೆಡ್ಸ್ ಆ್ಯಂಡ್ ಸಿಂಗಿಂಗ್ ದೆಮ್. ಸೊ ಯಾಕಂದರೆ ಆತನಿಗೆ ಈ ಹಾಡೋದ್ರಲ್ಲಿ ಭಾಳ ಆಸಕ್ತಿ ಇತ್ತು. ಸೊ ಹಿಂಗಾಗಿ ಏನಪ್ಪ ಅಂದ್ರೆ ಆತ ಆ ಒಂದು ವಿಷಯದಲ್ಲಿ ಆತನ ವಿರುದ್ಧ ಪೈಪೋಟಿಗೆ ನಿಲ್ತಾರೆ. ಯಾರು? ತಮ್ಮಣ್ಣ. ಸೊ ಹೀಗಾಗಿ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಸೊ ಕ್ವಶನ್ ನಂಬರ್ 6. ಬೋರ್ಗಸ್ ಬಿಲೀವ್ಸ್ ದಟ್ ಪೊಯೆಟಿಕ್ ಆ್ಯಕ್ಟ್ ಹ್ಯಾಪನ್ಸ್ ವೆನ್. ಅದರ ಆಪ್ಷನ್ಸ್ ಏನು ಕೊಟ್ಟಿದ್ದಾರಲ್ಲ, ಇಲ್ಲಿ 2 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ದಟ್ ಮೀನ್ಸ್ ಫಸ್ಟ್ ಒನ್ ದ ಪೊಯೆಟ್ ರೈಟ್ಸ್ ಇಟ್, ಸೆಕೆಂಡ್ ಒನ್ ದ ರೀಡರ್ ರೀಡ್ಸ್ ಇಟ್. ಸೊ ಇಲ್ಲಿ ಕೆಳಗಡೆ 4 ಆಪ್ಷನ್ ಕೊಟ್ಟಿದ್ದಾರೆ. ಫಸ್ಟ್ ಒನ್
ಓನ್ಲಿ ಒನ್ ಈಸ್ ಕರೆಕ್ಟ್. ಸೆಕೆಂಡ್ ಒನ್ ಬಿ ಆಪ್ಷನ್ ಓನ್ಲಿ ಸೆಕೆಂಡ್ ಈಸ್ ಕರೆಕ್ಟ್. ಸಿ ಆಪ್ಷನ್ನು ಬೋತ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಆರ್ ಕರೆಕ್ಟ್. ಡಿ ಆಪ್ಷನ್ನು ನೀದರ್ ಫಸ್ಟ್ ನಾರ್ ಸೆಕೆಂಡ್ ಈಸ್ ಕರೆಕ್ಟ್. ಹಾಗಾದರೆ ಇಲ್ಲಿ ಸರಿಯಾದ ಆನ್ಸರ್ ಯಾವುದಾಗುತ್ತಂದರೆ ಆಪ್ಷನ್ ಸಿ ಆಗುತ್ತೆ. ಸರಿಯಾದ ಆನ್ಸರು ಆಪ್ಷನ್ ಸಿ. ಯಾಕಂದರೆ ದ ಪೋಯಟ್ ರೈಟ್ಸ್ ಇಟ್, ದ ರೀಡರ್ ರೀಡ್ಸ್ ಇಟ್. ದಟ್ ಮೀನ್ಸ್ ಈ ಎರಡೂ ಕೆಲಸ ಆದಾಗ ಮಾತ್ರ ಏನಾಗುತ್ತೆ, ಇಲ್ಲೇ ಒಂದು ಪೊಯೆಟಿಕ್ ಆ್ಯಕ್ಟ್ ಆಗುತ್ತೆ. ಯಾರ ಪ್ರಕಾರ? ಬೋರ್ಗಸ್ ಅವರ ಪ್ರಕಾರ. ಓಕೆ, ಕ್ವಶನ್ ನಂಬರ್ 7 ನೋಡೋಣ ಇವಾಗ. ಕಂಪ್ಲೀಟ್ ದ ಅನಾಲಜಿ ವಿತ್ ರೆಫರೆನ್ಸ್ ಟು ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಎ ಟ್ರಾವೆಲರ್ಸ್ ಐ. ಡ್ರೈವರ್, ಅಂಟರ್, ಪೆಡಸ್ಟ್ರಿಯನ್, ಬ್ಲ್ಯಾಂಕ್ ಅಥವಾ ಡ್ಯಾಶ್. ಸೊ ಫಸ್ಟ್ ನಾವಿಲ್ಲಿ ತಿಳ್ಕೊಬೇಕು ಅನಾಲಜಿ ಅಂತಂದರೆ ಏನು. ಸೊ ಒಂದಕ್ಕೆ ಇನ್ನೊಂದು ಪದ ಇರ್ತಕ್ಕಂಥ ಸಂಬಂಧ, ಅಂದರೆ ಒಂದು ಪದಕ್ಕೆ ಮತ್ತು ಇನ್ನೊಂದು ಪದಕ್ಕೆ ಇರ್ತಕ್ಕಂಥ ನಡುವಿನ ಸಹ ಸಂಬಂಧ ಅಂತ ನಾವು ಅನ್ಕೋಬೇಕಿಲ್ಲ. ಕರೆಕ್ಟಾ? ಹಾಗಾದರೆ ಏನು ಸಹ ಸಂಬಂಧ ಬರ್ತಿಲ್ಲ? ಡ್ರೈವರ್ ಅಂತಂದರೆ ಅಂಟರ್ ಇದ್ದಂಗೆ, ಪೆಡಸ್ಟ್ರಿಯನ್ ಅಂತಂದರೆ ಪ್ರೇ. ದಟ್ ಮೀನ್ಸ್ ಒಂದು ಬೇಟೆ ಅಂತ ನಾವು ತಿಳ್ಕೊಬೇಕಿಲ್ಲ. ಪ್ರೇ ಅಂತಂದರೆ ಬೇಟೆ. ಡ್ರೈವರ್ ಅಂಟರ್ ಆದರೆ ಪೆಡಸ್ಟ್ರಿಯನ್ ಬೇಟೆ. ದಟ್ ಮೀನ್ಸ್ ಆನ್ಸರ್ ಈಸ್ ಬಿ ಆಪ್ಷನ್. ಬಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 8. In the water, Roof was a very popular man in his village because. ಸೊ ರೂಫು ಆ ಒಂದು ವಿಲೇಜಲ್ಲಿ ಭಾಳ ಪಾಪ್ಯುಲರ್ ಆಗಿದ್ದ. ಸೊ ಯಾಕೆ? ಆಪ್ಷನ್ಸ್ ನೋಡೋಣ ಇವಾಗ. ಈ ಸಪೋರ್ಟೆಡ್ ಬೋತ್ PAP ಆ್ಯಂಡ್ POP. ಆಪ್ಷನ್ ಬಿ, ಈ ವಾಸ್ ಆ್ಯನ್ ಎಕ್ಸ್ಪರ್ಟ್ ಇನ್ ವಿಸ್ಪರಿಂಗ್ ಕ್ಯಾಂಪೇನ್. ಆಪ್ಷನ್ ಸಿ, he never abandoned his village to seek work in towns. Option D, he offered 2 shillings during election campaign. ಸೊ ಹಾಗಾದ್ರೆ ಆತ ಯಾಕೆ ಫೇಮಸ್ ಆಗಿದ್ನಪ್ಪ ಅಂತಂದರೆ, ತಾನು ಹುಟ್ಟಿ ಬೆಳೆದಂಥ ಊರನ್ನು ಬಿಟ್ಟು ಇನ್ನೊಂದು ಊರಲ್ಲಿ ಆತ ಹೋಗ್ಬೇಕಂತಕ್ಕಂಥ ಒಂದು ವಿಚಾರ ಇದ್ದಿದ್ದಿಲ್ಲ ಆತನಿಗೆ. ಸೊ ಹೀಗಾಗಿ he never abandoned his village to seek work in towns. ಓಕೆ, ಆಪ್ಷನ್ ಸಿ is the right answer. Okay, next 9th one question. According to Sainath, more than economic aspect blank that the cycling brings is vital for rural women of Pudukottai. ಹಾಗಾದರೆ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ಇಲ್ಲಿ? ಆಪ್ಷನ್ ಎ ಸೆಲ್ಫ್ ರೆಸ್ಪೆಕ್ಟ್, ಆಪ್ಷನ್ ಬಿ ಮೊಬಿಲಿಟಿ, ಆಪ್ಷನ್ ಸಿ ಸೋಷಿಯಲ್ ಸ್ಯಾಂಕ್ಷನ್, ಆಪ್ಷನ್ ಡಿ ಲೆಜರ್ ಟೈಮ್. ಸೊ ಹಾಗಾದರೆ ಸರಿಯಾದ ಆನ್ಸರ್ ಯಾವುದಾಗುತ್ತೆ ಅಂತಂದರೆ, ಸೊ ಇಲ್ಲಿದೆ ನೋಡಿ, ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 10th ಒಂದು ಕ್ವಶನ್ ನೋಡೋಣ ಇವಾಗ. ವಿಚ್ ಈಸ್ ದ ಓಡ್ ಪೇರ್ ಅಮಾಂಗ್ ದ ಫಾಲೋಯಿಂಗ್. ಸೊ ಇಲ್ಲಿ ಓಡ್ ಪೇರ್ ಅಂತಂದರೆ ಮಿಸ್ ಮ್ಯಾಚ್ ಆದಂತಹ ಪೇರ್ ಯಾವುದು ಅಂತ ನಾವಿಲ್ಲಿ ನೋಡ್ಬೇಕು ಇವಾಗ. ಸೊ ಆಪ್ಷನ್ ಎ ಜೀಸಸ್ ಆ್ಯಂಡ್ ದ ಸಮರಿಯಾ ವುಮನ್. ಆಪ್ಷನ್ ಬಿ ಪಂಚಮಾಸ್ ಆ್ಯಂಡ್ ಅನ್ಟಚಬಲ್ಸ್. ಆಪ್ಷನ್ ಸಿ ವಿಲೇಜ್ ಆ್ಯಂಡ್ ದ ವಾಡಾಸ್. ಆಪ್ಷನ್ ಡಿ ಸುವರ್ತಮ ಆ್ಯಂಡ್ ಬಿಸ್ಲೇರಿ. ಸೊ ಹಾಗಾದರೆ ಇಲ್ಲೇ ಮಿಸ್ ಮ್ಯಾಚ್ ಆದಂಥ ಪೇರ್ ಯಾವುದು ಅಂತಂದರೆ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಓಕೆ ಓಕೆ ರೈಟ್. ಆತ್ಮೀಯ ವಿದ್ಯಾರ್ಥಿಗಳೇ, ಮುಂದಿನ ಒಂದು ಕ್ಲಾಸಲ್ಲಿ ನಾನು 11th ಒಂದು ಕ್ವಶನ್ ಆ್ಯಂಡ್ 12th ಕ್ವಶನ್ ಆ್ಯಂಡ್ ದೆನ್ 13 ಕ್ವಶನ್. ಸೊ ಈ 3 ಕ್ವಶನ್ಗಳ ಮೇಲೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಆ ವಿಡಿಯೋ ಕೂಡ ನೀವೆಲ್ಲರೂ ವಾಚ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.